ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸ್ 6:22 ಗಂಟೆಗಿದೆ. ಆಲ್ಮೋಸ್ಟ್ ಒಂದು 15 ದಿವಸ ಆಯಿತು ಕೆಲಸ ಮಾಡಿ. ಇವತ್ತು ಬೆಂಗಳೂರಲ್ಲಿ ಕೊನೆಯ ದಿನ, ಅಂದರೆ ಕೆಲಸ ಮಾಡೋದು. ಊರಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗ್ತಾಯಿದ್ದೀನಿ. ಇವತ್ತು ಯಾವ ವಾರಪ್ಪ ಅಂದರೆ ಇವತ್ತು ಶುಕ್ರವಾರ 24. ಏನು ಮಾಡೋದು, ಊರಲ್ಲಿ ಹೋಗ್ಬಿಟ್ಟು ಹೊಲ ಗಿಲ ಮಾಡ್ಕೊಂಡು ಇದು ಬಿಡೋಣ. ಬೆಂಗಳೂರು ಬರ್ತಾಯಿರ್ತೀನಿ ಆಗಾಗ, ಏನಾದ್ರು ಕೆಲಸ ಇದ್ದರೆ, ಇಲ್ಲಾಂದರೆ ಇಲ್ಲ. ನೋಡೋಣ, ಬೈಕು ಗೀಕು ಎಲ್ಲ ಒಯ್ಯಬೇಕಲ್ಲ ಇವತ್ತು, ಅದಕ್ಕೆ ಬಂದಿರೋದು ಬೈಕ್ ಒಯ್ಯೋಕ್ಕೆ. ಅಲ್ಲಿ ಬೈಕ್ ಐತೆ, ಆದರೆ ಪೆಟ್ರೋಲ್ ತಿನ್ನೋ ಬೈಕ್ಗಳೇ ಇರೋದು ಅಲ್ಲೆಲ್ಲ. ಸ್ಪ್ಲೆಂಡರ್ ಬೈಕ್ ಇರಲಿಲ್ವಲ್ಲ ನಂದು, ಅದಕ್ಕೆ ಸ್ಪ್ಲೆಂಡರ್ ಬೈಕ್ ಒಯ್ಯೋಣ ಅಂತ ಬಂದಿರೋದು. ಇವತ್ತು ಚೂರು ಕೆಲಸ ಮಾಡಿಬಿಟ್ಟು 1,000ನೋ ಎಷ್ಟೋ ಒಂಚೂರು ದುಡ್ಡು ಮಾಡಿಕೊಂಡು ಊರಿಗೆ ಹೋಗ್ಬಿಡೋಣ. ಏನಂತೀರ ನೋಡೋಣ. ಇವತ್ತು ಎಷ್ಟು ಕೆಲಸ ಮಾಡ್ತೀನಿ ಗೊತ್ತಿಲ್ಲ. ಆಲ್ಮೋಸ್ಟು ಇನ್ನು ಲಗೇಜ್ ಅದು ಬಟ್ಟೆ ಅದು ಇದು ಎಲ್ಲ ಪಕ್ಕು ಇದನ್ನು ಮಾಡಬೇಕು. ಬಸ್ಸಿಗೆ ಹಾಕಿಬಿಟ್ಟು ಬೈಕಲ್ಲಿ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಹೋದೆ, ಇಲ್ಲಾರೆ ಸೋಮವಾರ ಹೋದೆ. ನೋಡೋಣ ಏನಾಗುತ್ತೆ. ಆವಾಗಲೇ ಲಾಗಿನ್ ಆಗಿದ್ದೆ, ಸ್ವಿಗ್ಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸ್ವಿಗ್ಗಿ ಮಾಡಿದ್ರೆ ಫುಲ್ ಡೇ ಲಾಗಿನ್ ಆಗಿರ್ಬೇಕಂತ ಅಂದ್ಕೊಂಡು ಬೇಡ ಅಂದ್ಕೊಂಡೆ. ಅದ್ರದ್ದು ಇನ್ಸ್ಟಿಟ್ಯೂಟ್ ಅದು ಏನು ಕೊಟ್ಟಿಲ್ಲ, ತುಂಬ ದಿವಸ ಐತಲ್ಲ ಲಾಗಿನ್ ಆಗಿಲ್ಲ. ಇದನ್ನು ಕೊಟ್ಟವನೆ ಫ್ಲೈಟ್ ಸರ್ಜ್ ನನಗೆ ಇವತ್ತು ಫುಲ್ ಡೇ 30-35 ರೂಪಾಯಿ ಕೊಟ್ಟವನೆ. ಬೇಡ ಅಂದ್ಕೊಂಡು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಹೋಗುತ್ತೆ ಅಂತ ಇದ್ದೀನಿ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ ಇವತ್ತು. ನನಗೆ ಇದು ಫಸ್ಟ್ನೇ ಇದನ್ನು ಬಂದಿರೋದು. ಆರಾಮಾಗಿ ಕೂತ್ಕೊಳ್ಳಿ, ಆರಾಮ. OTP ಹೇಳಿ. ಹಾಂ 1-2 ಬನ್ನಿಗೈದು. ಮೊದಲನೇ ರೈಡು ಇದ್ರ ಕಡೆ ಬಿದ್ದಿರೋದು. ಎಲ್ಲಿ ಡ್ರಾಪು? ಹೆಬ್ಬಾಳ ಫ್ಲೋರ್ ಅಲ್ಲ. ಓಕೆ, ಬನ್ನಿಗೈದು. ಹೆಬ್ಬಾಳ ಫ್ಲೋರ್ಗೆ ಡ್ರಾಪ್ ಇರೋದು ಮೊದಲನೇದು 40 ರೂಪಾಯಿದು. ಗೈಸ್ ಮೊದಲನೇ ರೈಡು ಡ್ರಾಪ್ ಮಾಡೋಕ್ಕೆ ಬಂದಿರೋದು. ಎಷ್ಟು ಆರಾಮಾಗಿ ಹೇಳ್ಕೊಳ್ಳಿ. 34 ಆರಾಮಾಗಿ. 34 ನೋಡೋಣ ಮತ್ತೆ ಎಲ್ಲೆಲ್ಲಿ ಕೊಡ್ತಾನಂತ. ಆಲ್ಮೋಸ್ಟು ಇದು 2ನೇ ರೈಡ್ ಬಿದ್ದಿರೋದು ಭೂಪ್ಸಂದ್ರದಿಂದ. ಎಲ್ಲಿ ನಾಗಸಂದ್ರ ಯಾವ ಕಡೆ ಬಂತಂದ್ರೆ ಗೊತ್ತಾಗ್ತಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಇದ್ರಾಗೆ ಎಲ್ಲಿ ಇದ್ದಾರೆ ಕಸ್ಟಮರು. ರೀಚ್ ಕೊಟ್ಬಿಡೋಣ. ನೋಡೋಣ ಎಲ್ಲವರು ಯಾರು ಗೊತ್ತು, ಅವರೇ ನಾನು ಗೊತ್ತೀನಿ. ಯಾರು ನಿಮ್ದೇನಾ ಮೇಡಮ್? OTP ಹೇಳಿ. ಹಾಂ 3347 ತೊಗೊಳ್ಳಿ. ನಾಗಸಂದ್ರ ಆ ಕಡೆ ಬಿದ್ದಿರೋದು ಗೈಸ್. ಇಲ್ಲಿಂದ ಕೂತ್ಕೊಳ್ಳಿ. ಇಲ್ಲಿ ಒಳಗಡೆ ಸೈಡು ಅಂದ್ರಹಳ್ಳಿ ಮೇನ್ ರೋಡು ಗೈಸ್. ಇವಾಗ 2ನೇ ರೈಡು ಡ್ರಾಪ್ ಮಾಡಕ್ಕೆ ಬಂದಿದ್ದೀನಿ ಕಾಲೇಜ್ ಹತ್ರ. ಇಲ್ಲೇನಾ? ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ ರೀ. ಡ್ರಾಪ್ ಆಯಿತು. 110 ರೂಪೀಸ್ ಇದೆ ಗೈಸ್ ಅಷ್ಟೇ. ಇಲ್ಲ ಅಲ್ವಾ? 110 ಕ್ಯಾಶ್ ಕಲೆಕ್ಟ್. ರೇಟಿಂಗ್ ಡನ್. 140 ರೂಪಾಯಿ ಆಯಿತು. ಟೋಟಲ್ 134 ರೂಪಾಯಿ. ತೊಗೊಳ್ಳಿ ಸ್ಕ್ಯಾನರ್. ಇನ್ನು ಮತ್ತೆಲ್ಲ ಕೊಡ್ತಾನೆ ನೋಡೋಣ. ಅಪ್ಪ ಟೀ ಕುಡಿಬೇಕು. ಬೆಳಗ್ಗೆನೇ ಬೂಸ್ಟ್ ಕೊಡ್ಕೊಂಡು ಬಂದಿದ್ದೀನಿ ಮನೆಯಿಂದ. ಓಕೆ ಬನ್ನಿ ನೋಡೋಣ ಮತ್ತೆಲ್ಲಿ ಕೊಡ್ತಾನಂತ. ಇದು ಯಾವುದೋ ಕಾಲೇಜ್ ಇದೆಯಲ್ಲ ದೊಡ್ಡದು, ಅಲ್ಲಿದ್ದೀನಿ ಇವಾಗ. ನೋಡೋಣ ಎಲ್ಲಿ ಕೊಡ್ತಾನಂತ. ಒಂದು ಟೀಗೆ ಕೊಡ್ಕೊಂಡು ಹೋಗೋಣ ಮತ್ತೆ. 131 ಗೈಸು. ಆವಾಗಲೇ ಒಂದು ಇದಕ್ಕೆ ಬಿದ್ದಿತ್ತು. ಎಲ್ಲಿ ನಾಗಸಂದ್ರದಿಂದ ಅಂದ್ರಹಳ್ಳಿ ಮೇನ್ ರೋಡಿಂದ. ಇವಾಗ ಜಯಮಾಲ್ ಹತ್ರ ಬಂದಿದ್ದೀನಿ. ಇದು ತೊಗೊಳ್ಳಿ ಸ್ಕ್ಯಾನ್. 131. ಅಪ್ಪ ದೇವ್ರೆ ಚಳಿ ಆಗ್ತೈತೆ. ಎಲ್ಲಿ ಜಯಮಾಲ್ ಗ್ರೌಂಡ್ ಅದು ಇದೆಯಲ್ಲ, ಅದ್ರ ಒಳಗಡೆ ಬಂದಿರೋದು. ಆಯಿತಾ? ಅವ್ರ ನಂಬರ್ ಗೈಸ್. ಇವಾಗ ಹಳೆ ಏರಿಯಾದಲ್ಲಿ ಇದ್ದೀನಿ, ನಮ್ಮ ಗಂಗಾನಗರದಲ್ಲಿ.
ಜೈಮಲ್ಲಿಂದ ಯಾವುದು ಬೀಳ್ತಾ ಇಲ್ಲ ಅಂತ ಅಂದ್ಕೊಂಡು ಈ ಕಡೆ ಬಂದುಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಯಾಕೋ ಹಳೆ ಏರಿಯಾ ತುಂಬ ಏನೋ ಬರ್ತಾಯಿತ್ತಲ್ಲ ಅದಕ್ಕೆ. ಹಾಂ ಏನೋ ಸುಕೂನ್ ಹಳೆ ಏರಿಯಾ ಕಡೆ ಬಂದರೆ ನಮ್ಮ ಗಂಗಾನಗರ, ಆರ್ ಟಿ ನಗರದಲ್ಲಿರೋ ಗಂಗಾನಗರ. ಇದು ಯಾವುದು ಜೆ ಪಿ ನಗರ ಡಾಲರ್ ಬೇಡಪ್ಪ. ಅಲ್ಲಿ ಮೇಲ್ಗಡೆ ಇರೋದು ಸಿಂಗಲ್ ಬೆಡ್ರೂಮ್ ಮನೆ ನಮ್ಮದು. ಫಸ್ಟಕ್ಕಿತ್ತು ಇದೇ ಬಿಲ್ಡಿಂಗು, ರೈಟ್ ಸೈಡಲ್ಲಿ ಇದೆಯಲ್ಲ ಇದೇ ಬಿಲ್ಡಿಂಗು. ಇವಾಗ ಖಾಲಿ ಮಾಡ್ಕೊಂಡು ಆಲ್ಮೋಸ್ಟು 1.5 ವರ್ಷ ಆಯಿತು. ಯಪ್ಪ ಇರಿ 25 ಕಿಲೋಮೀಟ್ರಿಗೆ 211. ಎಲ್ಲಿ ಬಿತ್ತಿದ್ದು? ಎಲ್ಲಿ ಬಿತ್ತು ನೋಡೋಣ ರೀ. ಜಾಳಲ್ಡೆ ಬೇಡ್ಡೆ ಇದನ್ನು ಬರ್ತಾನೆ ಇಲ್ಲಲ್ಲ ಗೈಸು. ಕ್ಯಾನ್ಸಲ್ ಆಯಿತು. ರ್ಯಾಪಿಡ್ ಆಫ್ ಮಾಡೋಕ್ಕೆ ಹೋಗ್ಬಿಟ್ಟು ಇದು ಕ್ಯಾನ್ಸಲ್ ಆಯಿತು. ಪರವಾಗಿಲ್ಲ ಬನ್ನಿ, ಶೆಲ್ ಪೆಟ್ರೋಲ್ ಅಂತ ಬಂಕ್ ಹತ್ರ ಹೋಗ್ಬಿಟ್ಟು ಚೂರು ಚೈನಿಗೇನು ಟೈಟ್ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಎಲ್ಲಿ ಸಹಕಾರ ನಗರಕ್ಕೆ ಬಂದಿದ್ದೀನಿ ಡ್ರಾಪ್ ಕೊಡೋಕ್ಕೆ. ನಮ್ಮ ಹಳೆ ಏರಿಯಾದಿಂದ ಗಂಗಾನಗರಿಂದ ಯಾವುದೋ ಕಾಲೇಜು ಸ್ಕೂಲ್ ಐತೆ ಅಲ್ಲಿಗೆ. ಇದೇನು ಈ ಥರ ಬೀಳ್ತೈತೆ ಗೈಸು. ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಟೈಮಿಂಗ್ಸ್ 8:15 ಆಗಿದೆ. ಟಿಫನ್ ಮಾಡಿದ್ದಾರಂತೆ. ಇಲ್ಲೇ ಒಳಗಡೆ ಇಲ್ಲೇ ಸ್ಟಾಪ್ ಮಾಡಲ. ಸ್ಲೋ ಏನಾಯ್ತು? 74 ಯಪ್ಪ. ಡ್ಯೂಟಿನ ಆಫ್. 259 ಇದರಲ್ಲಿ ಆಗಿರೋದು ಗೈಸು. ಮತ್ತು ರ್ಯಾಪಿಡೋದಲ್ಲಿ ಎಷ್ಟು 110 ಆಗಿದೆಯಾ? ಓಕೆ ಬನ್ನಿ ಗೈಸು, ಇಲ್ಲಿಂದ ಇವಾಗ ಮನೆ ಕಡೆ ಹೋಗೋಣ ಆರಾಮಾಗಿ. 74 ರೂಪೀಸ್ ಇಲ್ಲಿ ಗಂಗಾನಗರಿಂದ ಇಲ್ಲಿಗೆ. ಇಲ್ಲಿಂದ ನಮ್ಮ ಏರಿಯಾ ಕಡೆ ಹೋಗ್ಬಿಡೋಣ. ನಮ್ಮ ಏರಿಯಾ ಇಲ್ಲಿಂದ 2-3 ಕಿಲೋಮೀಟ್ರ್ ಐತೆ. ರೈಲ್ವೆ ಗೇಟ್ ಕಡೆಯಿಂದ ಏನು ಹೋಗಲ್ಲ, ಕೆರೆ ಪಕ್ಕದ ರೋಡಿಂದ ಬೇಗ ಹೋಗಿಬಿಡೋಣ. ಏನಂತೀರಾ? ಜೈ ಆಂಜನೇಯ ಅಂದ್ಕೊಂಡು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ. ಓಂ ನಮಃ ಶಿವಾಯ. ಬನ್ನಿ ಮತ್ತೆ ಹೋಗ್ಬಿಟ್ಟು ಚೂರು ನಾಷ್ಟ ಮಾಡ್ಕೊಂಡು ಹೊಟ್ಟೆ ಹಸಿತೈತೆ. ಹೆಂಗೋ ನಮ್ಮ ಆಕಾಶ ಏನೋ ಶಾಣ್ಗೋಗ್ಬಿಟ್ಟು ಮಾಡೋಣಂತೆ. ತಿನ್ಕೊಂಡು ಚೂರು ರೆಸ್ಟ್ ಮಾಡ್ಕೊಂಡು ಬಂದುಬಿಡೋಣ ಆಮೇಲೆ ಮತ್ತೆ. ಗೈಸ್ ಇವಾಗ ಪಿಕಪ್ ಹತ್ರ ಬಂದು ಟೈಮಿಂಗ್ಸು 10:30 ಗಂಟೆ ಆಗಿರೋದು. ಎಪ್ಪತ್ತಿವ್ರೆ ಕಸ್ಟಮರ್ ಎಲ್ಲವ್ರೆ. ಕಾಲ್ ಮಾಡಿಬಿಡೋಣ ಕಸ್ಟಮರ್ಗೆ. ಕನೆಕ್ಟ್ ಕಾಲ್ ಕಸ್ಟಮರ್. ಟಡಕ್ ಕಾಲ್. ಯಾರು? ಊಬರ್ ಆಫ್ ಮಾಡಿಬಿಡೋಣ ಅಲ್ಲಿವರೆಗೂ. ಹಾಗೆ ಯಾರು ಅವ್ರೆ ಎಲ್ಲೈತಪ್ಪ ಕಾಲ್? ಇದು ಕಾಲೇ ಕಟ್ ಆಗ್ತಲ್ಲ ಗೈಸ್. ನಿಮ್ದೇನಾ? ಓಕೆ 8157 ಹಾಂ ಮೇಡಮ್. ಓ ಅದು ಕಟ್ಟಾಗಿಬಿಡುತ್ತಾ? ಆ ಟೇಪ್ ಹಾಕಿದ್ದೆ. ನೀವು ಆವಾಗಲೇ ಕಸ್ಟಮರ್ ಒಬ್ಬರು ಇದನ್ನು ಮಾಡಿದರು, ಇದು ಹಾಕಿಬಿಟ್ಟಿದ್ದೆ. ಹೊಸದೊಂದು ತೊಗೋಬೇಕಾಗೈತೆ. ಅದು ಹೆಂಗೆ ಹಾಕ್ಕೊಳ್ಳಿಲ್ಲಾದರೆ ಅದಷ್ಟೇ ಬಿಡಿ. ಎಲ್ಲರೂ ಬಿಡಿ, ಪರವಾಗಿಲ್ಲ, ತೆಗೆದು ಬಿಡಿಲ್ಲಾದರೆ. ಅದು ಹೋಗಿಬಿಟ್ಟೈತೆ. ಹಾಂ ಬನ್ನಿ ಗೈಸ್, ಇಲ್ಲಿಂದ ಯಲಹಂಕಕ್ಕೆ ಹೋಗ್ಬಿಡೋಣ. ಒಂದು ಹೆಲ್ಮೆಟ್ ಒಂದು ತೊಗೊಂಡು 130 ರೂಪಾಯಿದು ಯಾವುದಾರು ಒಂದು. ಯಲಹಂಕ ನ್ಯೂ ಟೌನು. ಇನ್ಫೋಸಿಸ್ ಇದನ್ನಲ್ವಾ ಮೇಡಮ್? ಓಕೆ ಓಡಿಸಲ. ಬನ್ನಿ ಗೈಸ್, ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ? 11 ಕಿಲೋಮೀಟ್ರು. ಗೈಸ್ ಇವಾಗ ಯಲಹಂಕ ನ್ಯೂ ಟೌನಲ್ಲಿ ಇದ್ದೀನಿ. ಅಲ್ಲಿಂದ ಒಂದು ಡ್ರಾಪ್ ಕೊಟ್ಟಿದ್ದಾದ ತಕ್ಷಣ ಇನ್ನೊಂದು ಬಿದ್ದಿತ್ತು. ಸರ್ ಇದರಿ ಡ್ರಾಪ್. ಅವರು ಗೊತ್ತಿರಲಿಲ್ಲ ಕರೆಕ್ಟ್. ಮ್ಯಾಪ್ ತೊಗೊಂಡು ಬಂತು, ಇಲ್ಲಿ ಬಿಟ್ಟೆ. ಇದರಿ ಅಣ್ಣ 100 ರೂಪೀಸ್. ಫೋನ್ಪೇ.
ठीक है, तेरे भाई आर्मी में ना, हाँ अभी तू तो मजा ले रहा है, हाँ तू तो मजा ले रहा है। वे तो ऐसा क्या करने का हमारा नहीं होया ना जिंदगी ठीक है, ठीक है। खाना नाश्ता वगैरह हो गया सर आपका? नाश्ता हो गया? हाँ यार, थोड़ा हॉस्पिटल का चक्कर पड़ गया। अच्छा अच्छा ठीक। फिर जाना अभी अभी जाएगा, अभी दोबारा वापस जाना है अब, और दूसरा है। अभी दूसरा राइड पड़ेगा तो दूसरा जाएगा ऐसा। ठीक है, ಓಕೆ ಓಕೆ ಥ್ಯಾಂಕ್ ಯು. ಬನ್ನಿ ಗೈಸು, ಇದು ಸೆಲ್ಫಿ ಕೇಳ್ತೈತೆ, ಸೆಲ್ಫಿ ಕೊಟ್ಬಿಡೋಣ. ಫಸ್ಟಕ್ಕೆ ಸೆಲ್ಫಿ ಕೇಳ್ತೈತೆ ಗೈಸು. ಅಲ್ಲಿ ಶಂಕರವ್ರ ಅಂಗಡಿ ಹತ್ರ ಹೋಗಿದ್ದೆ, ಅಲ್ಲೇ 1 ಅವರ್ 2 ಅವರ್ ಕೂತ್ಕೊಂಡು ನಾನು ಮಂಜ ಸಂತೋಷ್ ರೆಡ್ಡಿ ಅವ್ರಿಗೂ ಯಾವುದು ಆರ್ಡರ್ ಬೀಳ್ತಾಯಿಲ್ಲ ಅಂದ್ಕೊಂಡು, ಇವಾಗಲೂ ಯಾವುದೋ ಬೈಕ್ ಟ್ಯಾಕ್ಸಿ ರೈಡ್ ಬೀಳ್ತಾ ಇಲ್ಲ ಅಂತ ಅಂದ್ಕೊಂಡು ಮನೆಗೆ ಬಂದೆ. ಅಲ್ಲಿಂದ ಕಲಿನೇ 6-7 ಕಿಲೋಮೀಟ್ರು. ಎಷ್ಟಪ್ಪ ಅರ್ನಿಂಗ್ಸ್ ಹೊಡೆದಿದ್ದೀನಿ ಅಂದರೆ, ಊಬರಲ್ಲಿ 367 ಮತ್ತು ರ್ಯಾಪಿಡೋದಲ್ಲಿ 213, ಆಲ್ಮೋಸ್ಟ್ ಒಂದು 500 ರೂಪಾಯಿ ಚಿಲ್ಲರೆ ಹೊಡೆದಿದ್ದೀನಿ ಗೈಸು. ಇಷ್ಟೇ ಇವತ್ತಿಂದ ಅರ್ನಿಂಗ್ಸು. ಇನ್ನು ಮುಂದೆ ಕೆಲಸಕ್ಕಂತ ಏನು ಬರೋಲ್ಲ, ಏನಿಲ್ಲ. ನಾಳೆ ಒಂದು ದಿವಸ ಮಾಡಿದ್ರೆ ಮಾಡ್ತೀನಿ, ಸಂಡೇ ಹೋಗೋದಾಗುತ್ತೆ ಅನ್ಸ್ಕೋತೀನಿ ಊರಿಗೆ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ